ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್. ಹೊಸದಾಗಿ ನೋಡ್ತಾ ಇರೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಾರಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ಎಕ್ಸಾಕ್ಟಾಗಿ 7:30 ಆಗಿದೆ. ಸೊ ನಾನು ಕಿಚನಿಂದ ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ರೆಸಿಪಿ ರೆಕಾರ್ಡ್ ಮಾಡಿಕೊಂಡೆ. ಬೆಳಗ್ಗೆ ಮೊಸರು ಕೋಡ್ಬಳೆ ಮಾಡಿದೆ. ಇವತ್ತು ಮಾಡಬೇಕಂತ ಅಂದ್ಕೊಂಡಿದ್ದೆ, ಎದ್ದಕ್ಕೆ ಬೇಳೆ ಹಾಕ್ಬಿಟ್ಟು ಮಾಡಬೇಕಂತ. ಸೊ ಬೆಳಗ್ಗೆನೇ ಎದ್ದು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇನ್ನೂ 5 ಮಿನಿಟ್ಸ್ ಇದೆ 7:30ಗೆ. ಸೊ ನಮ್ಮ ಯಜಮಾನ್ರು ಸ್ಟ್ರೀಮಿಂಗ್ ಲೈವ್, ಅವರು ಗೇಮ್ ಲೈವ್ ಹೋಗಿದ್ದಾರೆ. ಒಡೆಯಲ್ಲದು ಏನದು, ಅದೇನು ಯಾವ ಶೇಪ್ ಐತೆ? ಮಾ ಕೋಡ್ಬಳೆ ಇದು ಉದ್ದಿನ ನೋಡಿ ಎಷ್ಟು ಚಿಕ್ಕದಾಗಿ ಬರುತ್ತಾ ಫ್ರೆಂಡ್ಸ್. ಯಜಮಾನ್ರು ಕೊಟ್ಟನಲ್ಲ ನಾನು. ಸೊ ಕೆಳಗಡೆ ಹೋಗೋಣ, ಯಶಕ್ಕೆ ಸ್ಕೂಲ್ಗೆ ಕಳಿಸ್ಬೇಕು, ಬನ್ನಿ. ಸೊ ಫ್ರೆಂಡ್ಸ್, ನಾನಿವಾಗ ಮಧ್ಯಾಹ್ನದ ಊಟದ್ದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ತುಂಬ ಜನ ಡಯಟ್ ರೆಸಿಪಿ ಶೇರ್ ಮಾಡಿ, ವೆಯ್ಟ್ ಲಾಸ್ ಬಗ್ಗೆ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ನಾಳಿನ ಎಪಿಸೋಡ್ನಲ್ಲಿ, ಅಂದರೆ ಈ ವಿಡಿಯೋ ಆದಮೇಲೆ ಬರುವಂಥ ವಿಡಿಯೋನಲ್ಲಿ ನಾನು ವೆಯ್ಟ್ ಲಾಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ನಾನು ವೆಯ್ಟ್ ಲಾಸ್ಗೆ ನಾನು ಏನು ತಿಂತೀನಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಆಗಿರುತ್ತೆ. ಸೊ ನಾನು ಹೆಂಗೆ ವೆಯ್ಟ್ ಲಾಸ್ ಮಾಡಿದೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಶೇರ್ ಮಾಡ್ತೀನಿ. ಸೊ ಇಲ್ಲಿ ನಾನು ಮಧ್ಯಾಹ್ನಕ್ಕೆ ರಸಮ್ ಹಾಗೇ ಪಲ್ಯ ಮಾಡ್ಕೋತಾ ಇದ್ದೀನಿ. ರೈಸೇ ತಿಂತೀನಿ ನಾನು, ರೈಸ್ ಸ್ಕಿಪ್ ಮಾಡಿದ್ದೀನಿ ಅಂತ ಹೇಳಲ್ಲ, ರೈಸೇ ತಿಂತೀನಿ. ಬಟ್ ವೆಯ್ಟ್ ಲಾಸ್ ಆಗಿದೆ, ಹೇಗೆ ಅನ್ನೋದನ್ನು ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಎಣ್ಣೆ, ಸಾಸಿವೆ ಜೊತೆಗೆ ಟೊಮೆಟೊ, ಒಂದೇ ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಇದು ಒಂದು 2 ಮಿನಿಟ್ಸಲ್ಲಿ ಆಗುವಂಥ ರೆಸಿಪಿ. ಮಧ್ಯಾಹ್ನದ ಊಟಕ್ಕೆ ಕ್ವಿಕ್ಕಾಗಿ ಆಗುತ್ತೆ. ಟೊಮೆಟೊ ರಸಮ್ ಅಂತಲೇ ಹೇಳ್ಬೋದು, ಎಲ್ಲರಿಗೂ ಇಷ್ಟ ಆಗುತ್ತೆ. ಜೊತೆಗೆ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ. ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ, 2 ಒಣಗಿದ ಮೆಣಸಿನ್ಕಾಯಿ, 2 ಹಸಿ ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಒಂದೇ ಒಂದು ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿರುವಂಥ ಮಸಾಲಾನ ಟೊಮೆಟೊ ಫ್ರೈ ಆಗಿತ್ತಲ್ಲ ಅದರೊಟ್ಟಿಗೆ ಹಾಕ್ಕೊಂಡು, ರಸಮ್ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಸಿಂಪಲ್ ರೆಸಿಪಿ. ಇದಕ್ಕೆ ಕೊತ್ತಂಬರಿ ಹಾಗೆಯೇ ಕರಿಬೇವು ಹಾಕ್ಕೋಬೋದು. ಹಾಗೆ ಒಗ್ಗರಣೆಗೆ ಸ್ವಲ್ಪ ಹಸಿ ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ನನಗೆ ಆಲ್ರೆಡಿ ಹಾಕಿ ಗ್ರೈಂಡ್ ಮಾಡಿರೋದ್ರಿಂದ ಅದನ್ನೇನು ಸಪ್ರೇಟಾಗಿ ಹಾಕೋಕ್ಕೆ ಹೋಗಿಲ್ಲ. ಸಿಂಪಲ್ ರೆಸಿಪಿ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ರಸಮ್ ಹಾಕ್ಕೊಂಡು ತಿಂತಾಯಿದ್ರೆ ಟೇಸ್ಟ್ ಅಂತೂ ನೀವು ಮತ್ತೆ ಮತ್ತೆ ಮಾಡ್ತೀರಾ. ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ಶೀತ ಕೆಮ್ಮು ಆಗಿರುತ್ತಲ್ಲ ಅಂಥವ್ರಿಗೂ ಚೆನ್ನಾಗಿ ಅನಿಸುತ್ತೆ, ಟ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ನಾನು ಇಲ್ಲಿ ಏನು ಕ್ವಾಂಟಿಟಿ ನೀರು ಹಾಕಿದ್ದೀನಿ ಅದು ಅರ್ಧ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ರಸಮ್ ಚೆನ್ನಾಗಿ ಕುದಿ ಬಂದಷ್ಟು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನನಗಂತಿದು ಒಂಥರ ಇತ್ತೀಚೆಗೆ ಪರ್ಸ್ನಲ್ ಫೇವ್ರೆಟ್ ರೆಸಿಪಿ ಆಗೋಗ್ಬಿಟ್ಟಿದೆ. ಯಾವಾಗಲೂ ಫ್ರೀ ಇದ್ದಾಗ ಮಾಡ್ಕೋತಾ ಇರ್ತೀನಿ ನಾನು. ಸೊ ಈಗ ನೋಡ್ಬೋದು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಿಮಗೆ ಒಂಥರ ಟೇಸ್ಟ್ ಇರುತ್ತೆ. ಇದು ಬಿಸಿ ಅನ್ನೋ ಜೊತೆಗಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ಸೊ ನಾನು ಏನಿಲ್ಲ, ತುಂಬ ಕಾಂಪ್ಲಿಕೇಟಾಗಿ ಏನು ಅಡುಗೆ ಮಾಡೋಕ್ಕೆ ಹೋಗಲ್ಲ, ಸಿಂಪಲ್ಲಾಗಿ ಮಾಡ್ಕೋತೀನಿ. ಯಾಕಂದರೆ ಟೈಮ್ನ ಜಾಸ್ತಿ ಯೂಸ್ ಮಾಡಿಕೊಂಡು ಒಂದೊಂದು ರೆಸಿಪಿ ನಾನು ರೆಕಾರ್ಡ್ ಮಾಡುವಾಗ ಮಾಡ್ತೀನಿ ಅಷ್ಟೇ. ಬಟ್ ಈ ಊಟಕ್ಕೆ ತಿಂಡಿಗೆಲ್ಲ ತುಂಬ ಕಡಿಮೆ ಸಮಯದಲ್ಲಿ ಆಗೋದನ್ನೇ ನೋಡ್ತಾ ಇರ್ತೀನಿ. ಯಾಕಂದರೆ ನನಗೂ ಸ್ವಲ್ಪ ಟೈಮ್ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅದಕ್ಕೆ. ಸೊ ನೋಡ್ಬೋದು ಇವಾಗ ಸಾಂಬಾರು ಕುದಿ ಬಂದಿದೆ. ಇವಾಗ ಈ ರಸಮ್ ರೆಡಿ ಆಯಿತು. ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಬೀನ್ಸ್ ಸ್ಟಿರ್ ಫ್ರೈ ಥರ ಮಾಡ್ಕೊತಾ ಇದ್ದೀನಿ. ಸೊ ಇದು ಬಂದು ಫಾರಮ್ ಬೀನ್ಸ್ ಅಂತಾರಲ್ಲ ಅದು, ಅದನ್ನು ಹಾಕ್ಕೊಂಡ್ರೇ ಈ ರೆಸಿಪಿ ಸ್ಟಿರ್ ಫ್ರೈಗೆ ಒಂದು ಟೇಸ್ಟ್ ಇರುತ್ತೆ. ನೀವು ನಾಟಿ ಬೀನ್ಸ್ ಯೂಸ್ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಸೊ ಇದಕ್ಕೆ ಉಪ್ಪು ಹಾಕಿ ಈ ಥರ ಮುರ್ಕೊಂಡಿದ್ದೀನಿ, ನಾನು ಕಟ್ ಮಾಡ್ಕೊಂಡಿಲ್ಲ, ಮುರ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕು. ನೋಡಿ ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಬೀನ್ಸ್ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ನೀರನ್ನು ನೀವು ಸ್ವಲ್ಪ ಅದಕ್ಕೆ ಕಾರ್ನ್ಫ್ಲೋರ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಸೂಪ್ ಥರ ಮಾಡ್ಕೋಬೋದು. ನೀರನ್ನು ಕೂಡ ವೇಸ್ಟ್ ಮಾಡಬೇಡಿ. ನಾನು ಕೂಡ ಸೂಪ್ ಥರನೇ ಮಾಡ್ಕೋತೀನಿ ಯೂಶಲಿ, ತರಕಾರಿ ಬೇಯಿಸಿರೋಂಥ ನೀರಿದ್ದರೆ. 1 ಟೇಬಲ್ ಚಮಚದಷ್ಟು ಎಣ್ಣೆ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜೀರಿಗೆ ಕೂಡ ಹಾಕ್ಕೋಬೇಕು. ಸಿಂಪಲ್ ರೆಸಿಪಿ, ತುಂಬ ಬೇಗ ಆಗುತ್ತೆ. ಇದಕ್ಕೆಲ್ಲ ಜಾಸ್ತಿ ಟೈಮ್ ಹಿಡಿಯೋದೇ ಇಲ್ಲ. ನಿಮಗೆ 2 ಒಲೆ ಇತ್ತು ಅಂತ ಹೇಳಿದ್ರೆ ತುಂಬ ಬೇಗ ಆಗುತ್ತೆ. ಸೊ ನಾನಿವಾಗ ಸಿಂಗಲ್ ಒಲೆಗೆ ಶಿಫ್ಟ್ ಆಗಿರೋದ್ರಿಂದ, ಅಂದರೆ
ಸ್ಟವ್ ಏನಿದೆ ಅದು ಸಿಂಗಲ್ ಶಿಫ್ಟ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ ಅಡುಗೆ ಮಾಡೋದಷ್ಟೇ. ನಮ್ಮ ಅತ್ತೆ ಇರಲಿಲ್ಲ ಇವತ್ತು, ಸೊ ಅದಕ್ಕೆ ನಾನು ಮೇಲೇ ಮಾಡ್ತಾಯಿದ್ದೀನಿ. ಸೊ ಒಂದೇ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಒಂದು ಅರ್ಧ ಟೊಮೆಟೊ ಹಾಕೋಬೇಕು. ಟೊಮೆಟೊ ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ, ಅದಕ್ಕೆ ನಾನು ಟೊಮೆಟೊ ಕೂಡ ಒಂದು ಅರ್ಧ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ಫ್ರೈ ಆದಮೇಲೆ ಕುಕ್ ಮಾಡಿರೋಂಥ ಬೀನ್ಸ್ ಏನಿದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಸೊ ನಾನು ಆಗಲೇ ಹೇಳ್ದಂಗೆ ರೈಸ್ನ ನಾನು ಸ್ಕಿಪ್ ಮಾಡಿಲ್ಲ, ರೈಸ್ನ ಕೂಡ ನಾನು ತಗೋತಾ ಇದ್ದೀನಿ. ಯಾಕಂದರೆ ನಾನು ಇನ್ನೂ ಪಾಪಕ್ಕೆ ಫೀಡ್ ಮಾಡ್ತಾ ಇರೋದ್ರಿಂದ ನನ್ನ ಊಟ ಏನಿರುತ್ತೆ ಅದು ನನ್ನ ಪಾಪುಗೆ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ನಾನು ರೈಸ್ ಸ್ಕಿಪ್ ಮಾಡಿಲ್ಲ. ನಾನು ರೈಸ್ ಎಷ್ಟು ತೊಗೋತೀನೋ ಅಷ್ಟೇ ಕ್ವಾಂಟಿಟಿನಲ್ಲಿ ಸೈಡ್ಸ್ನ ತೊಗೋತಾ ಇದ್ದೀನಿ. ಹಾಗೆ ಯಾವುದೇ ಊಟ ಅಥವಾ ಮೀಲ್ಸ್ ಸ್ಕಿಪ್ ಮಾಡಿಲ್ಲ, ಎಲ್ಲನೂ ಬ್ಯಾಲೆನ್ಸ್ಡಾಗೆ ತಗೋತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನೀವು ನೋಡ್ಬೋದು ಏನೆಲ್ಲ ತಗೋತೀನಿ, ಏನು ತಿಂತೀನಿ ಅನ್ನೋದ್ರ ಬಗ್ಗೆ. ನೀವು ಕೂಡ ಆಫ್ಟರ್ ಪ್ರೆಗ್ನೆನ್ಸಿ ಸಕ್ಸಸ್ಫುಲ್ಲಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ನಾನು ಇನ್ನೂ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ, ಖಂಡಿತ ನೀವು ಕೂಡ ಮಾಡ್ಬೋದು, ಶಾರ್ಟ್ ಟೈಮಲ್ಲೇ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಬೀನ್ಸ್ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಬೀನ್ಸ್ ಸ್ಟಿರ್ ಫ್ರೈ ರೆಡಿ ಆಗುತ್ತೆ. ಇದನ್ನು ರಸಮ್, ರೈಸ್ ಹಾಗೆಯೇ ಪಲ್ಯ ಇಷ್ಟನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನನಗೆ ಈ ಥರ ತರಕಾರಿಗಳನ್ನ ಬಾಯ್ಲ್ ಮಾಡ್ಕೊಂಡು ಈ ಥರ ಮಾಡ್ಕೊಳ್ಳೋದು ತುಂಬ ಇಷ್ಟ. ಇತ್ತೀಚೆಗೆ ಮೊದಲ ನಾನು ತರಕಾರಿ ಅಷ್ಟು ತಿಂತಾ ಇರಲಿಲ್ಲ. ಹಾಲು ಚೆನ್ನಾಗಿ ಬರಬೇಕು ಅಂದರೆ ತರಕಾರಿ, ಸೊಪ್ಪು, ಹಣ್ಣು ಕೂಡ ತುಂಬ ಚೆನ್ನಾಗಿ ತಗೋಬೇಕಾಗತ್ತೆ. ಇವಾಗ ನಾವು ಸುಬ್ಬನ ಅಷ್ಟು ಅವತಾರಗಳನ್ನ ತೋರಿಸ್ತೀವಿ. ಅವತಾರ 1. ಹಾಯ್ ಹಾಯ್ ಹೇಳು. ಇಲ್ಲಿ ಪ್ಲೇನ್ ಕಿಸ್. ಸುಬ್ಬು ಪ್ಲೇನ್ ಕಿಸ್. ಈ ಕಡೆ ನಡ್ಕೊಂಡು ಕೊಡು, ಅಲ್ಲಿ ಕೊಡು, ಪ್ಲೇನ್ ಕಿಸ್ ಕೊಡು. ಪಪ್ಪಿ ಕೊಡು ಅಮ್ಮಂಗೆ, ಪಪ್ಪಿ ಕೊಡು ಬೇಗ, ಪಪ್ಪಂಗೆ ಪಪ್ಪಿ ಕೊಡು. ಸರಿ. ಆಮೇಲೆ ನೀನು ನಮಸ್ಕಾರ ಮಾಡು. ನಮಸ್ಕಾರ ನಮಸ್ಕಾರ ಮಾಡ್ಬಿಡಮ್ಮ ಮಾಮಿ. ಓಕೆ. ಆಮೇಲೆ ಕೋಪ 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 ಪಾಪ ಕೋಪ ಮಾಡ್ಕೊಂಡೈತಿ ನಿನ್ ಮೇಲೆ. ನೀನ್ ಮಾಡ್ಕೊ ಕೋಪ 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 ನಿಲ್ಲಿಕೋ. ಅಮ್ಮ ಕೋಪ ಮಾಡ್ಕೊ. ಇಲ್ಲಿ ಕೋಪ ಮಾಡ್ಕೊ ನಂಗೆ. ಇಲ್ಲಿ ಈ ಕಡೆ ಇಲ್ಲಿ ಕೋಪ 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 ಮಾಡ್ಕೊಡು. ಆಮೇಲೆ ಹಾಡು ಹೇಳ್ಬಿಡಪ್ಪ. ಹಾಡು ಹೇಳ್ಬಿಡಮ್ಮ. ಹಾಡು ಈ ಕಡೆ ತಿರ್ಕೊಂಡು ಹೇಳು. ಹಾಡು ಹೇಳು. ಡ್ಯಾನ್ಸ್ ಮಾಡ್ಬಿಟ್ಟು ಡ್ಯಾನ್ಸ್. ಅಣ್ಣ ಹೆಂಗಪ್ಪ ಡ್ಯಾನ್ಸ್ ಮಾಡೋದು? ಡ್ಯಾನ್ಸ್ ಹೇಗೆ ಅಣ್ಣ ಮಾಡೋದು? ಜನ ಇಲ್ಲಿ ಡ್ಯಾನ್ಸ್ ಡ್ಯಾನ್ಸ್ ಮಾಡು. ಡ್ಯಾನ್ಸ್ ಏನಕ್ಕಾದ್ರೂ ಇವಾಗ ಕರೆದ್ರೆ ಬರಲ್ಲ ಅಂತಾನೆ. ಅಷ್ಟು ಅಷ್ಟು ಬುದ್ಧಿ ಕಲ್ತು ಸುಬ್ಬ. ಇವಾಗ ಚಾಡಿ ಹೇಳೋ ಅವತಾರ 1. ಶುಭ ಯಾಕೋ ಅಯ್ಯೋ ಹೇಳಲ್ಲ ಯಾಕೋ ಯಾಕೆ ಅಲ್ಲಿ ಕ್ಲೋಸ್. ಇನ್ ಮುಂದೆ ಅದ್ರೂ ಬರಲ್ಲ, ಏನು ಬರಲ್ಲ. ಪಪ್ಪಿ ಪಪ್ಪಿ ಅಂತ ಕೊಟ್ಬಿಟ್ಟು ಅವ್ರಿಗೆಲ್ಲ ಬಾಯ್ ಮಾಡ್ಬಿಟ್ಟು ಬಾಯ್ ಮಾಡಿ. ಓಕೆ. ಸೊ ಅಷ್ಟೇ ನಮ್ಮ ಸುಬ್ಬನ ಅವತಾರಗಳು. ಸೊ ಇವಾಗ ಶಾಪ್ ಕೊಡ್ಬೇಕು, ಬನ್ನಿ ಹೋಗೋಣ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ನಾನು ಶಾಪಿಂದ ಬಂದಮೇಲೆ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ. ಸೊ ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದಾಯಿತು, ಇನ್ನೇನು ಸಂಜೆ ಆಗ್ತಾ ಬರ್ತಾ ಇದೆ. ಸೊ ಇವತ್ತು ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಬಂದುಬಿಟ್ಟೆ. ಮತ್ತು ನಾವು ಇವಾಗ ಈ ವ್ಲಾಗಲ್ಲಿ ಒಂದು ನಾವು ಡಿಸೈಡ್ ಮಾಡಿರೋಂಥ ಅಥವಾ ನಮ್ಮ ಮೈಂಡ್ಗೆ ಬಂದಿರುವಂಥ ಒಂದು ಥಾಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದ್ರ ಬಗ್ಗೆ ನಿಮ್ಮ ಹಾನೆಸ್ಟ್ ಒಪಿನಿಯನ್ಸ್ನ ಶೇರ್ ಮಾಡಿ, ಜೊತೆಗೆ ನಮ್ಮ ಮೈಂಡಲ್ಲಿ ಏನಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ನನಗೆ 2 ಗಂಡು ಮಕ್ಕಳು. ಸೊ 2 ಗಂಡು ಮಕ್ಕಳಲ್ಲಿ ನನಗೆ ಫುಲ್ಲಿ ಸ್ಯಾಟಿಸ್ಫೈಡ್ ಅಂತಲೇ ಹೇಳ್ಬೋದು. ಮೇ ಬಿ ಇಬ್ಬರಲ್ಲಿ ಒಬ್ಬರು ಇಲ್ಲ ಅಂದಿದ್ರೂ ನಮಗೆ ಏನೋ ಒಂದು ಕೊರತೆ ಇರೋದೇನೋ. ಸೊ ಟು ಬಿ ಹಾನೆಸ್ಟ್ ನಾನು ದೇವ್ರ ಹತ್ರ ಕೇಳಿದ್ದೆ, ಅದು ನಾನು ಏನು ಕಳ್ಕೊಂಡಿದ್ದೀನಿ ಅಂದರೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಒಂದು ಬೇಬಿ ಬಾಯ್ ಮಿಸ್ಕ್ಯಾರೇಜ್ ಆಗಿತ್ತು. ಸೊ ಅದ್ರ ಪ್ರಕಾರ ನನಗೆ ಏನು ಕಳ್ಕೊಂಡಿದ್ದೀನಿ ಅದು ಬೇಕು ಅಂತಲೇ ನಾನು ದೇವ್ರ ಹತ್ರ ಕೇಳಿದ್ದು. ಬಟ್ ಎಲ್ಲೋ ಒಂದು ಕಡೆ ಹೆಣ್ಮಗು ಬೇಕು ಅನ್ನೋಂಥ ಆಸೆ ಇತ್ತು.
ಸುಬ್ಬು ಬಂದಮೇಲೆ ಅದೆಲ್ಲ ಕಂಪ್ಲೀಟಾಗಿ ಕಡಿಮೆನೇ ಆಗೋಯ್ತು ಅಂತ ಹೇಳ್ಬೋದು. ಬಟ್ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಹೆಣ್ಮಗು ಇಲ್ಲ ಅನ್ನೋ ಕೊರತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನನ್ನ ಮಕ್ಕಳನ್ನ ನಾನು ತುಂಬ ಯಾವ ಥರ ಹೆಣ್ಮಕ್ಳಿಗೆ ಮಾಡ್ತಾಯಿದ್ದೆ ಅದೇ ಥರ ನನ್ನ ಮಕ್ಳಿಗೆ ಮಾಡಬೇಕು ಅನ್ನೋಂಥ ಆಸೆ ಇದೆ. ಸೊ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಹೆಣ್ಮಗು ಬೇಕು ಅಥವಾ ಇಲ್ಲ ಅನ್ನೋ ಕೊರತೆ ನನಗೇನಿಲ್ಲ. ಸೊ ಅಷ್ಟು. ಮತ್ತು ಅದನ್ನು ತುಂಬ ಜನ ಏನೇ ಥರ ಕಮೆಂಟ್ ಮಾಡ್ತೀರಾ, ಅದೆಲ್ಲ ನಾನು ತಲೆಗೆ ಹಾಕ್ಕೊಳ್ಳಲ್ಲ. ಸೊ ಓಕೆನಾ. ನಮ್ಮ ಮೈಂಡಿಗೆ ಬಂದಿರೋದು ಏನಂದರೆ, ಸೊ ಹೆಣ್ಮಕ್ಳಿಗೆ ಎಲ್ಲ ಒಂದು ಕಡೆ ಶಿಕ್ಷಣ ಕೊಡಿಸೋದು ಒಂದು ಏನಂತಾರೆ, ಒಂದು ಪುಣ್ಯದ ಕೆಲಸ ಅಂತಲೂ ಏನೋ ನಾವು ಅಂದ್ಕೊಂಡಿದ್ದೀವಿ. ಸೊ ಅದೇ ಥರ ನಾವು ನಮ್ಮ ಮಕ್ಕಳನ್ನ ಖಂಡಿತವಾಗ್ಲೂ ಅವ್ರು ಓದೋವರೆಗೂ ಚೆನ್ನಾಗಿ ಓದಿಸ್ತೀವಿ. ಒನ್ ಥಿಂಗ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಮಕ್ಕಳಿಗೆ ನೀನು ಪೊಲೀಸ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಪ್ರೆಷರೈಸ್ ಮಾಡಬಾರ್ದು. ಅಥವಾ ನಮ್ಮ ಕನಸನ್ನು ಅವ್ರು ಸಾಕಾರ ಮಾಡಬೇಕು ಅಥವಾ ನಮ್ಮ ಕನಸನ್ನು ನೀನು ನನಸು ಮಾಡಬೇಕು ಅನ್ನೋವಂಥ ಒಂದು ಪ್ರೆಷರ್ನ ಮಕ್ಕಳು ಮೈಂಡ್ ಮೇಲೆ ಹಾಕಬಾರ್ದು. ಹಾಕಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಸೊ ನಾನು ಹಾಕಲ್ಲ. ಅವ್ರು ಹೆಂಗೆ ಹೋಗ್ತಾರೆ ಅಥವಾ ಅವ್ರ ಕನಸಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೋಬೇಕೇ ಹೊರತು ನಮ್ಮ ಕನಸನ್ನ ಅವ್ರು ಸಾಕಾರ ಮಾಡಲಿ ಅಂತ ಪ್ರೆಷರ್ ಹಾಕೋದು ತಪ್ಪು. ಅದು ಮಕ್ಕಳ ಮೇಲೆ ಬೇರೆ ಥರನೇ ಪರಿಣಾಮ ಬೀರ್ಬೋದು. ಸೊ ಅದಕ್ಕೆ ನಾವು ಹೇಳ್ಕೊಡ್ತೀನಿ ನಾನು ಯಶುಗೆ, ಅಥವಾ ಹಿಂಗೆ ಓದಬೇಕು ಅಂತ ನಾನು ಸ್ಟ್ರಿಕ್ಟಾಗಿ ಇರ್ತೀನಿ. ಬಟ್ ನಮ್ಮ ಕನಸಿಗೆ ಅವ್ರು ನಡಿಬೇಕು ಅನ್ನೋಂಥದ್ದು ಮೈಂಡ್ಸೆಟ್ ನನಗಿಲ್ಲ. ಸೊ ಅವ್ರು ಹೆಂಗೆ ಅವ್ರ ಕನಸನ್ನ ನೆನ್ಸು ಮಾಡ್ಕೋತಾರೆ ಅದಕ್ಕೆ ನಾವು ಸಪೋರ್ಟಿವ್ ಆಗಿ ನಾನಾಗಲಿ ನಮ್ಮ ಮನೆಯವರಾಗಲಿ ನಿಂತ್ಕೋತೀವಿ ಅಷ್ಟೇ. ಸೊ ಅದನ್ನು ಹೇಳಬೇಕಾಗಿತ್ತು. ಇದೇ ಥರ ಅವ್ರಿಗೆ ಹೆಂಗೆ ನಾವು ಓದಿಸ್ತೀವೋ ಅದೇ ಥರ ನಾವು ಹೆಣ್ಮಕ್ಳಿಗೆ ಓದಿಸ್ಬೇಕು ಅನ್ನೋಂಥ ಒಂದು ನಿರ್ಧಾರನ ಮಾಡ್ಕೊಂಡಿದ್ದೀವಿ. ಅದನ್ನು ಒಟ್ಟಾರೆ ಹೇಳಬೇಕಂದ್ರೆ ಹೆಣ್ಮಗುನ ದತ್ತು ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹೆಣ್ಮಕ್ಳನ್ನ ಮುದ್ದಾಡೋ ಆಸೆ ಇದ್ದೇ ಇರುತ್ತೆ, ಖಂಡಿತ ನನಗೂ ಇದೆ, ನಮ್ಮ ಮನೆಯವ್ರಿಗೂ ಇದೆ. ಸೊ ಇನ್ನೊಂದು ಪಾಯಿಂಟ್ ಏನಂದರೆ, ಈಗ ರಿಲೇಟಿವ್ಸಲ್ಲಿ ಮಕ್ಕಳುಗಳಿದ್ದಾರೆ, ಆ ಥರ ಯಾಕಾಗಲ್ಲ ಅಂತ ಕೇಳಬಹುದು. ಬೇರೆಯವ್ರ ಮಕ್ಕಳು ಬೇರೆಯವ್ರ ಮಕ್ಕಳೇನೆ, ನಮ್ಮ ಮಕ್ಕಳಾಗಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಅದು 101% ಟ್ರೂ ಇರುವಂಥ ಮಾತು. ಸೊ ಅದಕ್ಕೆ ನಾವು ಅನಾಥಾಶ್ರಮದಲ್ಲಿ ಇರುವಂಥ ಮಕ್ಕಳು ಅದನ್ನು ಆ ಥರ ಹೇಳಬಾರ್ದು, ಬಟ್ ಸ್ಪೆಸಿಫೈ ಮಾಡಬೇಕಾಗಿರೋದ್ರಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಅವ್ರನ್ನ ಇಲ್ಲಿಗೆ ತಂದು ನಮ್ಮ ಮನೇಲಿಟ್ಟು ಸಾಕೋಕ್ಕಾಗದೆ ಹೋದ್ರೂ, ಅಂದರೆ ಇವಾಗ ಸುಬ್ಬು ತುಂಬ ಏಜ್ ಕಡಿಮೆ, ಅವ್ನಿಗೇನು ಗೊತ್ತಾಗಲ್ಲ. ಬಟ್ ಯಶು ಮೆಚ್ಯೂರ್ಡ್ ಇದ್ದಾನೆ. ಸೊ ಇವಾಗ ನಾವು ಯಾರನ್ನಾದ್ರೂ ಮನೆಗೆ ತಂದ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದು ಅವ್ನ ಮೈಂಡ್ ಮೇಲೆ ಪ್ರೆಷರ್ ಬೀಳಂಗೆ ಆಗುತ್ತೆ. ಹಾಗೆ ಪ್ರಿಯಾರಿಟೀಸ್ ಡಿಫರ್ ಆಗ್ತಾ ಹೋಗುತ್ತೆ. ನಮ್ಮಮ್ಮ ಹಿಂಗೆ ಮಾಡಿದ್ರು, ನಮ್ಮಪ್ಪ ಹಂಗೆ ಮಾಡಿದ್ರು, ಆ ಥರ ಮಕ್ಕಳು ಮೈಂಡಲ್ಲಿ ಬರಬಾರ್ದು. ಸೊ ಅದನ್ನು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೊ ಅದಕ್ಕಾಗಿ ಅವ್ರು ಎಲ್ಲಿರ್ತಾರೋ ಅಲ್ಲೇ ಒಬ್ಬರು ಅಥವಾ ಇಬ್ಬರು ಹೆಣ್ಣುಮಕ್ಕಳ ಶಿಕ್ಷಣದ ಜವಾಬ್ದಾರಿನ ನಾವು ತಗೋಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಅವ್ರು ಎಲ್ಲಿವರೆಗೂ ಓದ್ತಾರೋ ಓದ್ಬೋದು. ಸೊ ಅದರದ್ದು ಸಂಪೂರ್ಣ ಜವಾಬ್ದಾರಿ ಶಿಕ್ಷಣದ್ದು ಮಾತ್ರ ನಾವು ತಗೋಬೇಕಂತ ಅಂದ್ಕೊಂಡಿದ್ದೀವಿ. ಈಗಿನ ಪ್ರಪಂಚದಲ್ಲಿ ಯಾರಿಗೆ ಏನು ಮಾಡಿದ್ರೂ ಜನ ಮರೀತಾರೆ. ಸೊ ಶಿಕ್ಷಣ ಕೊಟ್ಟರೆ ಯಾರು ಮರೆಯಲ್ಲ ಅನ್ನೋದು ನಮ್ಮ ಉದ್ದೇಶ. ಜೊತೆಗೆ ಸಮಾಜಮುಖಿಯಾಗಿ ಕೂಡ ಏನಾದರೂ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತ ನಾವು ಅಂದ್ಕೊಂಡಿರೋದ್ರಿಂದ ಸೊ ಈ ಒಂದು ಥಾಟ್ ನಮ್ಮ ಮೈಂಡಿಗೆ ಬಂದಿದೆ. ಇವತ್ತು 1-2 ಆಗಿರ್ಬೋದು, ಮುಂದೆ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಆ ಥರ ಶಕ್ತಿ ಭಗವಂತ ಕೊಡಲಿ ಅಂತ ಕೇಳ್ಕೊತೀವಿ. ಸೊ ಇವಾಗ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ 1 ಅಥವಾ 2 ಮಕ್ಕಳ ಶಿಕ್ಷಣ ಜವಾಬ್ದಾರಿ ತಗೊಂಡು ಆ ಥರ ದತ್ತಕ್ಕೆ ತಗೋಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಅದು ಕಂಪ್ಲೀಟ್ಲಿ ಏನಂತಾರೆ, ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ ನಾವು ವಿಚಾರಿಸಿರೋ ಪ್ರಕಾರ. ಇನ್ನು ನಾವು ಯಾವುದೇ ಸ್ಟೆಪ್ಸ್ ತೊಗೊಂಡಿಲ್ಲ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಖಂಡಿತ ತೊಗೊಂಡ್ರೆ ಹೇಳ್ತೀನಿ. ಸೊ ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ ಅನ್ನೋದು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಖಂಡಿತ ಮುಕ್ತವಾಗಿ ಕಮೆಂಟಲ್ಲಿ ಹೇಳ್ಬೋದು. ಸೊ ಇಷ್ಟೇ ಫ್ರೆಂಡ್ಸ್, ಇದು ಹೇಳಬೇಕಾಗಿತ್ತು. ನಾವು ಆ ಒಂದು ಜವಾಬ್ದಾರಿನ ಈ ಮೂಲಕ ತಗೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಷ್ಟೇ. ಸೊ ನಮಗೆ ಮುಂದೆ ಏನೇನೋ ಮಾಡಬೇಕಂತ ಆಸೆ ಇದೆ, ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನ. ಸೊ ಅದರಲ್ಲಿ ಇದು ಸ್ಟಾರ್ಟಿಂಗ್ ಸ್ಟೆಪ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ. ಸೊ ಇದನ್ನು ಹೇಳೋದ್ರ ಮೂಲಕ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.